ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ಲೇಸಿಂಗ್ ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ನೋಡೋಣಂತೆ. ಸೊ ಇಲ್ಲೊಂದು ಕ್ವಶನ್ ಇದೆ. ಏನಿದು? 9 ಕ್ರಿಕೆಟ್ ಫ್ಯಾನ್ಸ್ ವಾಚಿಂಗ್ ಅ ಮ್ಯಾಚ್ ಇನ್ ಅ ಸ್ಟೇಡಿಯಂ seated in one row. They are J, K, L, M, N, O, P, Q and R. So condition is L is the right of M. So L right ಗೆ L is the right of M. Okay, L ನ right ಗೆ M ಇದ್ದಾರೆ. So and at third place of right of next N. ಸೊ ಎಮ್ಮು ಎಲ್ಲಿನ ರೈಟಿಗೆ ಮತ್ತೆ ಥರ್ಡ್ ಪ್ಲೇಸ್ ಆಫ್ ಎನ್. ಥರ್ಡ್ ಪ್ಲೇಸ್ ಆಫ್ ಎನ್ ಅಂದರೆ ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲೊಂದು ಎನ್, ಅಲ್ಲಿಗೆ ಎಲ್ ರೈಟ್ ಎಮ್ ಇದೆ, ಅದು ಕೂಡ ಮೂರನೇ ಪ್ಲೇಸ್ ಆಫ್ ಎನ್ ರೈಟ್ ಅಂದರೆ ಎನ್ನಿನ ರೈಟಿಗೆ ಮೂರನೇ ಪ್ಲೇಸಲ್ಲಿ ಇದೆ. ಸೊ ಸೆಕೆಂಡ್ ನೆಕ್ಸ್ಟ್ ಕಂಡೀಷನ್, ಕೆ ಇಸ್ ಅಟ್ ಒನ್ ಎಂಡ್ ಆಫ್ ದಿ ರೋ. ಓಕೆ, ಇದು ಸೆಕೆಂಡ್ ಆಗಿರೋದ್ರಿಂದ ಕೆನ ಒಂದು ಎಂಡ್ ಬರ್ಕೋಣ. Q is seated adjacent to both O and P. O and P ನ ಮಧ್ಯ Q ಇದೆ. ಸೊ ಓಕೆ, ನೆಕ್ಸ್ಟ್ ಎಲ್ಲ ನಾವು O and P ನ ಮಧ್ಯ Q ಇದೆ. O is third place of left of the K. ಓಕೆ, ಅಂದರೆ ಕೆನ ಇಲ್ಲಿ ಬರ್ಕೋಣ. ಸೊ ಓ ಇಸ್ ಥರ್ಡ್ ಪ್ಲೇಸ್ ಅಟ್ ಲೆಫ್ಟ್ ಆಫ್ ದಿ ಕೆ. ಕೆಗೆ ಥರ್ಡ್ ಪ್ಲೇಸ್ ಲೆಫ್ಟ್ ಇದೆ. ಓಕೆ, ಅಂಡ್ ಜೆ ಈಸ್ ರೈಟ್ ನೆಕ್ಸ್ಟ್ ಟು ದಿ ಲೆಫ್ಟ್ ಆಫ್ ಓ. ಓಕೆ, ಜೆ. ಸೊ ಈ ಕಂಡೀಷನ್ಸ್ ಆಯಿತು. ಈ ಕಂಡೀಷನ್ಸ್ ಅಲ್ಲಿ ಏನಿದೆ? ಸೊ ಇಲ್ಲಿ ಕೆ ಅಟ್ ದಿ ಎಂಡ್ ಆಫ್ ದಿ ಒನ್ ರೋ ಅಂತ ಹೇಳಿದ್ದಾರೆ. ಸೊ ಇದನ್ನ ಇದೇ ಕಡೆ ಎಂಡ್ ಇಟ್ಕೊಳ್ಳೋಣ. ಅಲ್ಲಿಗೆ ಇದನ್ನ ರಿಮೈನಿಂಗ್ ಯಾವ್ದು ಉಳಿತು? ಆಲ್ಫಾಬೆಟ್ ಆರ್ ಉಳಿತು. ಸೊ ಆರ್ ಇಲ್ಲಿ. ಸೊ ಇದಿಷ್ಟು ಕಂಡೀಷನ್ಸ್ ಆಯಿತು. ಇದನ್ನ ಕೆ ಒಂದು ಎಂಡ್ ಕೊಟ್ಟಿದ್ದಾರೆ ಅಂದರೆ ಸೊ ಇದಿಷ್ಟು ಇಲ್ಲಿ ಬರ್ಕೋಣ. ಸೊ ಓವರ್ ಆಲ್ N, R, M, L, G, O, Q, P and K. So first question ಏನಿದೆ? Who is sitting at the center of the row? So center of the row ಯಾರಿದ್ದಾರೆ? Center of the row J. So J the option B. So second one, who is at the other end of the row? So one end K ಆದರೆ ಇನ್ನೊಂದು end N. Option B. The next third one, which of the following statement is true? N is 2 seats away from J. N is 2 seats away from J. False. ತಪ್ಪಿದೆ. B, M is a one extreme end. M ಒಂದು ಎಂಡಲ್ಲಿ ಇದನ್ನ ಇಲ್ಲ, ಅದು ಕೂಡ ತಪ್ಪಿದೆ. R and P are neighbors. R ಇಲ್ಲಿದೆ, P ಇಲ್ಲಿದೆ, ಅದು ಕೂಡ ರಾಂಗ್. There is one person between L and O. L ಮತ್ತೆ O ಮಧ್ಯ J ಇದೆ. ಸೊ ಆಪ್ಷನ್ D is the right answer. ಸೊ ಈ ಥರ ನಿಮಗೆ ಪ್ಲೇಸಿಂಗ್ ಅಥವಾ ಸೀಟಿಂಗ್ ಅಂತೇಳಿ ನಿಮಗೆ ಕ್ವಶನ್ಸ್ ಬರುತ್ತೆ.